Hello everyone, welcome back to our channel Chandra's Home World. Home making is a very difficult job. ಅದನ್ನ ಈಸಿ ಮಾಡ್ಕೊಳ್ಬೇಕು ಅಂದ್ರೆ ಡೆಫಿನೆಟ್ಲಿ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಲೇಬೇಕಾಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಜವಾಬ್ದಾರಿಗಳಿರುತ್ತೆ ಅಂತಲೇ ಹೇಳ್ಬೋದು. ವರ್ಕಿಂಗ್ ವುಮೆನ್ ಆದರೂ ಹೌಸ್ ವೈಫ್ ಆದ್ರೂ ಹೋಮ್ ಮೇಕಿಂಗ್ನ ಕರೆಕ್ಟಾಗಿ ನಿಭಾಯಿಸಬೇಕು ಅನ್ನೋದಾದರೆ ಈ ಒಂದು ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡ್ಬೋದು. ಸಂಜೆ ಮಾಡುವಂಥ ಈ ಕೆಲಸಗಳಿಂದ ಬೆಳಿಗ್ಗೆ ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳು ನಿಮಿಷಗಳಲ್ಲೇ ಆಗೋಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ 1 by 1 ನೋಡ್ತಾ ಹೋಗ್ತೀರಾ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವರ್ಕಿಂಗ್ ವುಮೆನ್ಸ್ಗಿರ್ಬೋದು, ಹೌಸ್ ವೈಫ್ಸ್ಗಿರ್ಬೋದು, ಈ ಒಂದು ಟಿಪ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಟಿಪ್ ನಂಬರ್ 1, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಪೂಜಾ ರೂಮ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಪೂಜಾ ರೂಮಲ್ಲಿ ಪ್ರತಿನಿತ್ಯ ಕೂಡ ಫ್ಲೋರ್ನ ಕ್ಲೀನ್ ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ಕೂಡ ಪೂಜಾ ರೂಮ್ ಕಟ್ಟೆನ ಫ್ಲೋರ್ನ ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ದೊಡ್ಡದಾಗಿರುವಂಥ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ. ಅದನ್ನು ಪ್ರತಿ ಸರಿ ಕೂಡ ವಾಶ್ ಮಾಡಿ ಒಣಗಾಕ್ಬೇಕಾಗತ್ತೆ. ಅದ್ರ ಬದಲಾಗಿ ಈ ರೀತಿ ನಿಮಗೆ ಯೂಸ್ ಆ್ಯಂಡ್ ಥ್ರೋ ಕ್ಲಾತ್ಸ್ ಕೂಡ ಸಿಗುತ್ತೆ. ಅಥವಾ ಈ ರೀತಿ ಒಂದು ಕ್ಲಾತ್ಸ್ನ ನೀವು ಇಟ್ಕೊಳ್ಳೋದಾದರೆ ನೀವು ಒಂದು 10 ಸತಿ 20 ಸತಿ ಉಪಯೋಗಿಸ್ಕೊಂಡಿದ್ದಾದಮೇಲೆ ಅದನ್ನು ಬಿಸಾಡ್ಬೋದು. ಟೈಮ್ ಇಲ್ಲದೆ ಇರೋವಂಥವ್ರಿಗೆ ಈ ಒಂದು ಟಿಪ್ಪು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಿದ್ದೀರಲ್ವಾ ಶಾಂಪೂ ಬಾಟಲ್ಲು. ಈ ಒಂದು ಶಾಂಪೂ ಬಾಟಲಲ್ಲಿ ನಾನು ಕ್ಲೀನಿಂಗ್ ಲಿಕ್ವಿಡ್ನ ತುಂಬಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೂಜೆಗೆ ಯೂಸ್ ಮಾಡುವಂಥ ಎಣ್ಣೆನ ಈ ಒಂದು ಬಾಟಲಲ್ಲಿ ತುಂಬಿಸಿಟ್ಕೊಳ್ಬೋದು. ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನೇ ಹಾಕೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ, ಮಕ್ಕಳ ಶಾಂಪೂ ಬಾಟಲಲ್ಲಿ ನಾನು ಪೂಜಾ ರೂಮ್ ಕ್ಲೀನ್ ಮಾಡುವಂಥ ಒಂದು ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಪ್ರೇಟ್ ಆಗಿರುವಂಥ ಲಿಕ್ವಿಡ್ನ ಮನೆಯಲ್ಲೇ ಮಾಡಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು 2 ಸತಿ ಪಂಪ್ ಮಾಡಿ ಆ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬಾಟಲ್ನ ಪೂಜಾ ರೂಮ್ ಡೋರ್ ಹಿಂದೆಗಡೆ ಇಟ್ಟರೆ ಅದು ಕಾಣಿಸ್ದಿರ ಕೂಡ ಇರುತ್ತೆ. ಬೇಕು ಅಂದಾಗ ಕ್ವಿಕ್ಕಾಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಜವಾದು ಪೌಡರ್, ಪೂಜಾ ಪೌಡರನ್ನೆಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಫ್ಲೋರೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಈ ಬಟ್ಟೆ ಏನಿರುತ್ತೆ ಇದನ್ನು ಕೈಯಲ್ಲೇ ಈ ರೀತಿ ನೀಟಾಗಿ ಹಿಂಡ್ಬಿಟ್ಟು ಒಂದು ಕಡೆ ಇಡ್ಬೋದು. ಇದು ಪುಟ್ಟದಾಗಿರುವಂಥ ಬಟ್ಟೆ ಆಗಿರೋದ್ರಿಂದ ಬೇಗನೂ ಡ್ರೈ ಆಗುತ್ತೆ. ಪೂಜಾ ರೂಮಲ್ಲೇ ಒಂದು ಕಡೆಗೆ ಈ ರೀತಿ ಹ್ಯಾಂಗ್ ಕೂಡ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಜಸ್ಟು ಪೂಜಾ ರೂಮ್ ಕ್ಲೀನಿಂಗ್ ಮಾತ್ರನೇ ಅಲ್ಲ, ಸಾಮಾನ್ಯವಾಗಿ ಪೂಜೆಗೆ ಯೂಸ್ ಮಾಡುವಂಥ ಎಣ್ಣೆ ಏನಿರುತ್ತೆ ಬಾಟಲಲ್ಲಿ ಖಾಲಿ ಆಗಿರುತ್ತೆ. ಒಂದು ವೇಳೆ ನೀವು ಬಾಟಲ್ನ ಯೂಸ್ ಮಾಡೋದಾದರೆ ಪಟ್ ಅಂತ ಇನ್ನೊಂದು ಬಾಟಲ್ನ ತೊಗೊಳ್ಬೋದು. ಒಂದು ವೇಳೆ ಬಾಟಲ್ ಯೂಸ್ ಮಾಡ್ತೀರಾ, ನೀವು ಪಾಕೆಟ್ಸಲ್ಲಿ ಎಣ್ಣೆನ ತೊಗೊಂಬಂದು ಬಾಟಲ್ಗೆ ಹಾಕ್ಕೊಳ್ತೀರಾ ಅನ್ನೋದಾದರೆ ಕ್ವಿಕ್ಕಾಗಿ ನಾವು ಪೂಜೆಗೆ ಏನಾದರೂ ಎಣ್ಣೆ ಬೇಕು ಅಂದಾಗ ಈಸಿಯಾಗಿ ತೆಗೆದು ಹಾಕ್ಕೊಳ್ಬೋದು. ಬಟ್ ಪಾಕೆಟಿಂದ ಬಾಟಲಲ್ಲಿ ಹಾಕಬೇಕಾದ್ರೆ ಡೆಫಿನೆಟ್ಲಿ ಚೆಲ್ಲುತ್ತೆ. ಈ ಒಂದು ಕೆಲಸನ ಪೂಜೆ ಮಾಡಬೇಕಾಗಿರೋ ಟೈಮಲ್ಲೇ ನೆನ್ಪು ಮಾಡ್ಕೊಳ್ಳೋದಕ್ಕಿಂತ ಎಣ್ಣೆನ ಹಾಕಿದಾಗ ಬಾಟಲ್ ಯಾವಾಗ ಖಾಲಿ ಆಗುತ್ತೋ ಆ ಒಂದು ಬಾಟಲ್ನ ಕಿಚನಲ್ಲಿ ತಂದು ಇಡೋದಾದರೆ ಪ್ರತಿ ಸಾರಿ ಕೂಡ ನಮ್ಗೆ ಅದು ಕಾಣಿಸ್ತಾ ಇರುತ್ತೆ. ಫ್ರೀ ಇರೋವಂಥ ಟೈಮಲ್ಲಿ ನಾವು ಈಸಿಯಾಗಿ ಅದರಲ್ಲಿ ಆಯಿಲ್ನ ಹಾಕ್ಕೊಳ್ಬೋದು. ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ ಎಲ್ಲೂ ಕೂಡ ಒಂದು ಡ್ರಾಪ್ ಕೂಡ ಚೆಲ್ತಾ ಇಲ್ಲ. ಫ್ರೀ ಇರೋವಂಥ ಟೈಮಲ್ಲಿ ಹಾಕಿದಾಗ ನಾವು ನೀಟಾಗಿ ಹಾಕ್ತೀವಿ. ಅದೇ ಕ್ವಿಕ್ಕಾಗಿ ಬೆಳಗ್ಗೆ ಹರಿಬರಿಯಲ್ಲಿ ಹಾಕಕ್ಕೆ ಹೋದಾಗ ಡೆಫಿನೆಟ್ಲಿ ಎಣ್ಣೆ ಅನ್ನೋದು ಆ ಕಡೆ ಈ ಕಡೆ ಚೆಲ್ತಾ ಇರುತ್ತೆ. ಸೊ ಈ ರೀತಿ ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡಾಗ ನಾವು ಪೂಜೆ ಮಾಡಬೇಕಾದ್ರೆ ಯಾವುದೇ ಅಡೆತಡೆ ಇಲ್ದಿರ ನೀಟಾಗಿ ನಾವು ಅಂದ್ಕೊಂಡಿರೋದನ್ನು ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು ಫ್ಲೋರ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ದೊಡ್ಡದಾಗಿರುವಂಥ ಮನೆಗಳಲ್ಲಿ ಪ್ರತಿನಿತ್ಯನೂ ಕಸ ಗುಡಿಸಿ ನೆಲೆಸಬೇಕು ಅಂದರೆ ಆಲ್ಮೋಸ್ಟ್ 2 ರಿಂದ 3 ಗಂಟೆಗಳ ಕಾಲ ಟೈಮ್ ಬೇಕಾಗುತ್ತೆ. ವರ್ಕಿಂಗ್ ವುಮೆನ್ಸ್ಗೆ ಬೆಳಗ್ಗೆನೇ ಇಷ್ಟೊಂದು ಟೈಮ್ನ ಕನ್ಸ್ಯೂಮ್ ಮಾಡೋದಾದರೆ ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮೇ ಸಾಕಾಗಲ್ಲ. ಒಂದು ವೇಳೆ ನೀವು ಹೌಸ್ ವೈಫ್ ಆದರೂ ಕೂಡ ಬೆಳಗ್ಗೆ ಅಷ್ಟೊಂದು ಟೈಮ್ನ ನೀವು ನೆಲ ಒರೆಸೋಕ್ಕೆ, ಕಸ ಗುಡ್ಸೋಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಬೇರೆ ಕೆಲಸಗಳೆಲ್ಲ ಕೂಡ ತುಂಬ ಲೇಟ್ ಆಗಿಬಿಡುತ್ತೆ. ಅದ್ರ ಬದಲಾಗಿ ಈ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡ್ಬೋದು. ಸಂಜೆ ಟೈಮೇ ನೀವು ಈ ರೀತಿ ಕಸ ಗುಡಿಸಿ ಇಡೋದಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಸಿಯಾಗಿ ನೆಲ ಅನ್ನೋದು ಒರೆಸ್ಕೊಳ್ಬೋದು. ಈ ಒಂದು ಟಿಪ್ಪು ದೊಡ್ಡದಾಗಿರುವಂಥ ಮನೆಗಳಲ್ಲಿ ಮಾತ್ರನೇ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಜಸ್ಟ್ ಕಿಚನ್ನು, ಲಿವಿಂಗ್ ಏರಿಯಾ ಎಲ್ಲ ಏನಿರುತ್ತೆ ಅದನ್ನು ನಾವು ಎಷ್ಟೇ ಸಂಜೆ ನೀಟಾಗಿ ಇಟ್ಟರೂ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳಗಡೆ ಸ್ವಲ್ಪ ಧೂಳು ಕಸ ಎಲ್ಲ ಕಲೆಕ್ಟ್ ಆಗೇ ಆಗುತ್ತೆ. ಅದಲ್ಲದೆ ಸ್ವಲ್ಪ ಮನೆ ದೊಡ್ಡದಾಗಿದ್ದು ಎಕ್ಸ್ಟ್ರಾ ಇನ್ನೂ ಒಂದು ಲಿವಿಂಗ್ ಏರಿಯಾ ಇದೆ, ಬೆಡ್ರೂಮ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅಂದವರು ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಕಿಚನ್ ಮತ್ತು ಲಿವಿಂಗ್ ಏರಿಯಾ ಏನಿದೆ ಅದೆರಡನ್ನ ಬಿಟ್ಟು ಉಳಿದಿರುವಂಥ ರೂಮ್ಸ್ನ, ಎಕ್ಸ್ಟ್ರಾ ಲಿವಿಂಗ್ ಏರಿಯಾನ, ಬಾಲ್ಕನಿಗಳನ್ನ ಸಂಜೆ ನಾವು ಕಸ ಗುಡಿಸ್ಬೇಕಾದ್ರೆ ಒಂದ್ಸರಿ ನೀಟಾಗಿ ಕಸ ಗುಡಿಸಿ ಇಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗು ಈಸಿಯಾಗಿ ನೆಲ ಒರೆಸ್ಕೊಳ್ಬೋದು.
ಸೊ ಮೇಡ್ ಎಲ್ಪ್ ಇರೋ ಅಂಥವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದನ್ನು ಬಿಟ್ಟು ಮನೆಯಲ್ಲಿ ಎಲ್ಲನೂ ಕೆಲಸ ನಾವು ಒಬ್ಬರೇ ಮಾಡ್ತೀವಿ ಅಂತ ಅಂದ್ಕೊಳ್ಳೋರಿಗೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಟೈಮ್ನ ಸೇವ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಟ್ರಿಕ್ನ ಫಾಲೋ ಮಾಡ್ಬೋದು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇನ್ನು ನೀವು ಈಗ ಚಳಿಗಾಲ ಆಗಿರೋದ್ರಿಂದ ಆದಷ್ಟು ಈ ರೀತಿ ಟೂಲ್ಸ್ನ ಯೂಸ್ ಮಾಡಿಕೊಂಡ್ರೆ ಬೆಟರು. ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ ಅಲ್ವಾ. ಬೆಳಗಿನ ಜಾವ ನಾವು ನೆಲ ಎಲ್ಲ ಒರೆಸ್ಬೇಕಾದ್ರೆ ಮಾಫ್ ಎಲ್ಲನೂ ಕೈಯಲ್ಲಿ ಹಿಂಡೋದಾದರೆ ಕೈಯೆಲ್ಲ ಕೂಡ ತುಂಬ ಥಂಡಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸ್ಪಿನ್ ಮಾಫ್ಸ್ ಎಲ್ಲ ಏನಿರುತ್ತೆ ಇಂಥದ್ದನ್ನು ಉಪಯೋಗಿಸ್ಕೊಳ್ಳೋದಾದರೆ ನಮ್ಮ ಕೈ ನೀರಲ್ಲಿ ಹಿಡ್ದಿರನೇ ಇದರಲ್ಲಿರುವಂಥ ತೇವನ್ನೆಲ್ಲ ಕೂಡ ತೆಗಿಬೋದು. ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ನೀರಲ್ಲಿ ನಾವು ಒಂದ್ಸರಿ ಡಿಪ್ ಮಾಡಿಕೊಂಡು ಆಮೇಲೆ ಅದರಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ನ ಈ ರೀತಿ ಸ್ಕ್ವೀಸ್ ಔಟ್ ಮಾಡ್ಕೊಳ್ಬೋದು. ಇದರಿಂದ ನೆಲ ಒರೆಸೋದ್ರಿಂದ ನಮ್ಮ ಕೈ ಎಲ್ಲೂ ಕೂಡ ನೀರಲ್ಲಿ ತಾಕ್ದಿರ ಕೂಡ ಇರುತ್ತೆ. ಇದು ತುಂಬ ಕನ್ವೀನಿಯೆಂಟಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ಕೆಲಸಗಳನ್ನ ನಾವು ಕರೆಕ್ಟ್ ವೇಯಲ್ಲಿ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ತಕ್ಕಂಥ ಟೂಲ್ಸ್ನ ಯೂಸ್ ಮಾಡಿಕೊಂಡ್ರೆ ಬೆಟರು. ಇನ್ನು ನಾನು ಈ ಒಂದು ಬಕೆಟ್ ಮಾಪ್ನ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಕನ್ವೀನಿಯೆಂಟ್ ಆಗಿ ಇರುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಕೂಡ ಈಸಿಯಾಗಿ ನಾವು ಎಲ್ಲಿ ಬೇಕೋ ಅಲ್ಲಿ ಕ್ಯಾರಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇದರ ಲಿಂಕ್ ಏನಾದ್ರು ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸೋಫಾ ಕೆಳಗಡೆ, ದಿವಾನ್ ಕೆಳಗಡೆ, ಕಾರ್ನರ್ಸಲ್ಲಿ ಎಲ್ಲ ಕೂಡ ಇದರ ಸಹಾಯದಿಂದ ನೀಟಾಗಿ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಯೂಶ್ವಲಿ ನಾರ್ಮಲ್ ಮಾಫ್ ಎಲ್ಲ ಏನಿರುತ್ತೆ ಅದು ತುಂಬ ಅಗಲ ಉದ್ದ ಕೂಡ ಇರುತ್ತೆ. ಬಟ್ ಇದು ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ಕಾಂಪ್ಯಾಕ್ಟಾಗಿ ಇರುತ್ತೆ. ತುಂಬ ನೀಟಾಗಿ ಸ್ಟೆಪ್ಸ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ ಈ ರೀತಿ. ಅಂದರೆ ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋದ್ರಿಂದ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಆದಷ್ಟು ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಲಿವಿಂಗ್ ಏರಿಯಾಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಹಾಲಲ್ಲಿ ಅಥವಾ ಲಿವಿಂಗ್ ಏರಿಯಾ ಅಂತ ಏನು ಹೇಳ್ತೀವಿ, ತುಂಬ ಜಾಸ್ತಿ ಟೈಮು ಕಳೀತಾ ಇರ್ತೀವಿ. ಮಕ್ಕಳಿರುವಂಥ ಮನೆಯಲ್ಲಿ ಅವರ ಟಾಯ್ಸ್ ಇರ್ಬೋದು ಅಥವಾ ಸೋಫಾ ಮೇಲಿರುವಂಥ ಪಿಲ್ಲೋಸು ಆಚೀಚೆ ಎಲ್ಲನೂ ಹೋಗ್ತಾ ಇರುತ್ತೆ. ಬೆಳಗ್ಗೆನೇ ನಾವು ಅದನ್ನೆಲ್ಲ ಸರಿ ಮಾಡಿ ಕಸ ಓಡ್ಕೊಳ್ಬೇಕು ಅಂದರೆ ತುಂಬ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಅದ್ರ ಬದಲಾಗಿ ನಾವು ಮಲ್ಗೋಕ್ಕಿಂತ ಮುಂಚೆ ಒಂದು ಸರಿ ಈ ಒಂದು ಲಿವಿಂಗ್ ಏರಿಯಾನ ಝೂಮ್ ಮಾಡಿ ನೋಡಿದ್ರೆ ಈ ಒಂದು ಲಿವಿಂಗ್ ಏರಿಯಾಗೆ ಸಂಬಂಧಪಟ್ಟಿಲ್ಲದೆ ಇರುವಂಥ ವಸ್ತುಗಳು ತುಂಬಾ ಕಾಣಿಸುತ್ತೆ. ಅದನ್ನು ಅದರದ್ರ ಜಾಗದಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಕೆಲಸಗಳು ಈಸಿ ಆಗುತ್ತೆ. ಸೊ ನಾವು ಎಷ್ಟೇ ಹೆಲ್ಪರ್ ಸಹಾಯ ತೊಗೊಂಡ್ರೂ ಕೂಡ ಪ್ರತಿಯೊಂದು ವಸ್ತುವಿನ ಇಡುವಂಥ ಜಾಗ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಮೇಡ್ಗೆ ಕಂಪೇರ್ ಮಾಡಿದ್ರೆ. ಬಾಟಲ್ಸ್ ಇರ್ಬೋದು, ಮಕ್ಕಳ ಟಾಯ್ಸ್ ಇರ್ಬೋದು, ಎಕ್ಸ್ಟ್ರಾ ಬುಕ್ಸ್ ಇರ್ಬೋದು, ಎಲ್ಲದನ್ನ ಕೂಡ ಅದರ ಜಾಗದಲ್ಲಿ ಇಟ್ಬಿಟ್ರೆ ತುಂಬಾ ಬೆಟರು. ನೀವಿಲ್ಲಿ ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಇಟ್ಟಿರುವಂಥ ವಸ್ತುಗಳನ್ನೆಲ್ಲ ತೆಗೆದಿದ್ದೀನಿ. ಇದೇ ಥರನೇ ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ವಸ್ತುಗಳೆಲ್ಲ ಕಾಣಿಸಿದ್ರೆ ಅದರ ಜಾಗದಲ್ಲಿ ಇಟ್ಬಿಟ್ರೆ ನೋಡೋಕ್ಕೂ ನೀಟಾಗಿರುತ್ತೆ. ನೆಕ್ಸ್ಟ್ ಡೇ ನಮಗೆ ಕೆಲಸ ಸುಲಭ ಆಗುತ್ತೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಮೋಸ್ಟ್ 6:52 ಏನೋ ಆಗಿದೆ ಟೈಮು. ಈ ಟೈಮಲ್ಲಿ ನಮ್ಮ ಮೇಡ್ ಬರೋದ್ರಿಂದ ಆ ಟೈಮಲ್ಲಿ ನಾವು ಎಲ್ಲ ವಸ್ತುಗಳನ್ನ ಸರಿಯಾಗಿ ಇಡಕ್ಕೆ ಹೋದರೆ ಟೈಮು ಕೂಡ ಸಾಕಾಗಲ್ಲ. ಚಳಿಗಾಲ ಆಗಿರೋದ್ರಿಂದ ಬೆಳಗ್ಗೆನೇ ನಮ್ಮ ಬಾಡಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೈಟಲ್ಲೇ ಎಲ್ಲ ವಸ್ತುಗಳು ಕೂಡ ಅದರ ಜಾಗದಲ್ಲಿ ಇಟ್ಟಿರೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಈಸಿ ಆಗುತ್ತೆ. ಜಸ್ಟ್ ಡಸ್ಟಿಂಗ್ ಮಾಡೋದಾದರೆ ಟೇಬಲ್ ಮೇಲೆ ಇರ್ಬೋದು, TV ಸ್ಟ್ಯಾಂಡ್ ಹತ್ರ ಒಂದು ಸರಿ ವೈಪ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಆದಷ್ಟು ನಾವು ಪ್ರತಿಯೊಂದು ವಸ್ತುವು ಕೂಡ ತನ್ನದೇ ಆದಂಥ ಜಾಗನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೊರಗಡೆ ಶಾಪಿಂಗ್ ಎಲ್ಲ ಹೋಗಿ ಬಂದಿದ್ದ ಕೂಡಲೇ ಎಲ್ಲದನ್ನ ಒಂದೇ ಸರಿ ನಾವು ಆರ್ಗನೈಸ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅಂಥ ಟೈಮಲ್ಲಿ ಒಂದು ಟೇಬಲ್ ಅಥವಾ ಡೈನಿಂಗ್ ಟೇಬಲ್ಸ್ ಎಲ್ಲ ಏನಿರುತ್ತೆ ಅಥವಾ ಒಂದು ಕಾರ್ನರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮಾತ್ರನೇ ವಸ್ತುಗಳನ್ನ ಇಡೋವಂಥದ್ದು ಮಾಡಿದ್ರೆ ನೆಕ್ಸ್ಟ್ ನಮಗೆ ಯಾವಾಗ ಫ್ರೀ ಇರುತ್ತೋ ಅಥವಾ ನಮಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಾವು ಎಲ್ಲ ವಸ್ತುಗಳನ್ನ ಆರ್ಗನೈಸ್ ಮಾಡ್ಕೊಳ್ಬೋದು. ಪ್ರತಿಯೊಂದು ವಸ್ತುವು ಕೂಡ ಒಂದು ಜಾಗ ಅನ್ನೋದು ನಾವು ಮೀಸಲಾತಿ ಇಟ್ಕೊಳ್ಳೋದಾದರೆ ಡೈರೆಕ್ಟಾಗಿ ತೊಗೊಂಡೋಗಿ ಆ ಜಾಗದಲ್ಲಿ ಈಸಿಯಾಗಿ ಇಡ್ಬೋದು. ಮಕ್ಕಳಿರುವಂಥ ಮನೆಯಲ್ಲೂ ಕೂಡ ನಾವು ಈ ಒಂದು ಅಭ್ಯಾಸನ ಡೈಲಿ ಕೂಡ ಪ್ರಾಕ್ಟೀಸ್ ಮಾಡಿಸೋದಾದರೆ ಅವ್ರಿಗೂ ಕೂಡ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ಗೆ ಯಾವ್ಯಾವ ವಸ್ತು ಎಲ್ಲಿ ಇಡ್ತೀವಿ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಒಂದೊಂದ್ಸರಿ ಮಿಸ್ ಆದರೂ ಕೂಡ ನಾವು ಹೆಲ್ಪ್ ಮಾಡೋದಾದರೆ ನೆಕ್ಸ್ಟ್ ಟೈಮ್ ಯಾವ ವಸ್ತುನ ಎಲ್ಲಿ ಇಡ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಐಡಿಯಾ ಅನ್ನೋದು ಡೆಫಿನೆಟ್ಲಿ ಸಿಗುತ್ತೆ. ಈ ಟಾಯ್ಸ್ ಇರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಪೆನ್ಸಿಲ್ಸು, ಬುಕ್ಸು ಇದೆಲ್ಲ ಏನಿರುತ್ತೆ ಅದನ್ನು ನಾವು ಈ ರೀತಿ ಅಭ್ಯಾಸ ಮಾಡಿಸೋದ್ರಿಂದ ಎಲ್ಲ ಕಡೆ ಕೂಡ ಮೆಸ್ಸಿ ಆಗದಿರ ಇರುತ್ತೆ. ಪದೇ ಪದೇ ಮೇಲೆ ಕೆಳಗಡೆ ಹತ್ತಿ ಇಳಿಯೋಕ್ಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ನರಲ್ಲಿ ಮೇಲೆ ಹೋಗ್ಬೇಕಾದ್ರೆ ತೊಗೊಂಡೋಗುವಂಥ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ. ಈಗ ಮೇಲೆ ಹೋಗುವಂಥ ಟೈಮಲ್ಲಿ ಆ ವಸ್ತುಗಳನ್ನ ತೊಗೊಂಡೋಗಿ ಅದರ ಜಾಗದಲ್ಲಿ ಇಡುವಂಥದ್ದು. ನೆಕ್ಸ್ಟು ಆದಷ್ಟು ಫರ್ನಿಚರ್ನ ನಾವು ಎಷ್ಟು ಬೇಕೋ ಅಷ್ಟನ್ನು ಮನೆಯಲ್ಲಿ ಇಟ್ಕೊಳ್ಳೋದಾದರೆ ನಮಗೆ ಈ ಮೇಂಟೆನೆನ್ಸು, ಕ್ಲೀನಿಂಗು ಎಲ್ಲ ಕೂಡ ಈಸಿ ಆಗುತ್ತೆ. ಅದು ಇಂಡೋರ್ ಪ್ಲಾಂಟ್ ಇರ್ಬೋದು, ಡೆಕೋರ್ ಪೀಸ್ ಇರ್ಬೋದು, ಯಾವುದಾದ್ರೂ ಅಷ್ಟೇ ನಮಗೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಬರುತ್ತಾ ಇಲ್ವಾ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಇಂಡೋರ್ ಪ್ಲಾಂಟ್ಸ್ ಆದರೆ ಈಸಿ ಮೇಂಟೆನೆನ್ಸ್ ಇರುವಂಥ ಪ್ಲಾಂಟ್ಸ್ನ ಮನೆ ಒಳಗಡೆ ಇಟ್ಕೊಳ್ಳೋದಾದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕೂಡ ಈಸಿಯಾಗಿರುತ್ತೆ.
ಅದು ಸೋಫಾ ಇರ್ಬೋದು, ದಿವಾನ್ ಇರ್ಬೋದು. ಸೊ ಆದಷ್ಟು ಕ್ಲೀನಿಂಗ್ ಈಸಿ ಆಗುವಂಥ ವಸ್ತುಗಳನ್ನ ತೊಗೊಂಡು ಬರಬೇಕಾಗತ್ತೆ. ಮನೆಯಲ್ಲಿ ಎಲ್ಲ ವಸ್ತುಗಳು ಇರೋದಕ್ಕಿಂತ ಎಷ್ಟಿದೆಯೋ ಅಷ್ಟು ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ರಂಗೋಲಿ ಕೂಡ ಅಷ್ಟೇ, ಸಾಮಾನ್ಯವಾಗಿ ಮಕ್ಕಳಿರುವಂಥ ಮನೆಯಲ್ಲಿ ಓಡಾಡಿದಾಗೆಲ್ಲ ಆ ಕಡೆ ಈ ಕಡೆ ಹೋಗ್ತಿರುತ್ತೆ ಅಲ್ವಾ, ಅದ್ರ ಬದಲಾಗಿ ಆ ಕಡೆ ಈ ಕಡೆ ಮೂವ್ ಆದರೂ ಕೂಡ ರಂಗೋಲಿ ಅರ್ಸೋಗದೆ ಇರೋವಂಥ ರಂಗೋಲಿ ಉಂಡೆಗಳೆಲ್ಲ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಈ ಒಂದು ರಂಗೋಲಿ ಉಂಡೆಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋಸ್ನ ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಕಿಚನ್ ಕೌಂಟರ್ ಮೇಲೂ ಅಷ್ಟೇ ಎಕ್ಸ್ಟ್ರಾ ವಸ್ತುಗಳನ್ನೆಲ್ಲ ಜಾಸ್ತಿ ಇಟ್ಕೊಳ್ಳೋದಕ್ಕಿಂತ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನೋಡ್ಕೊಂಡು ಇಟ್ಕೊಂಡ್ರೆ ಬೆಟರು. ಇಲ್ಲಿ ನೋಡ್ತಿದ್ದೀರಲ್ವಾ, ಈ ಒಂದು ಆಯಿಲ್ ಸ್ಪ್ರೇ ಮಾಡುವಂಥದ್ದು ಇದು ತುಂಬಾ ಕನ್ವಿನಿಯೆಂಟ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೇನೋ ಅನ್ನೋದ್ರಿಂದ ತೋರಿಸ್ತಾ ಇದ್ದೀನಿ. ಚಪಾತಿ ಮಾಡಿದಾಗ, ದೋಸೆ ಮಾಡಿದಾಗೆಲ್ಲ ಜಾಸ್ತಿ ಆಯಿಲ್ನ ಸ್ಪ್ರೇ ಮಾಡ್ತಿರ್ತೀವಲ್ಲ, ಅದ್ರ ಬದಲಾಗಿ ಇದು ಕನ್ವಿನಿಯೆಂಟ್ ಆಗೇ ಇರುತ್ತೆ. ಕಡಿಮೆ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಕಿಚನ್. ಮಾರ್ನಿಂಗ್ ನಿಮಗೆ ಕಿಚನಲ್ಲಿ ಬೇಗ ಕೆಲಸಗಳು ಆಗಬೇಕು ಅಂದರೆ ನೈಟಲ್ಲಿ ಡೆಫಿನೆಟ್ಲಿ ಕಿಚನ್ ಕ್ಲೀನಿಂಗ್ ರೊಟೀನ್ನ ಫಾಲೋ ಮಾಡಲೇಬೇಕಾಗುತ್ತೆ. ನಾನು ಯಾವ ರೀತಿ ಕಿಚನ್ ಕ್ಲೀನಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈಗಾಗಲೇ ತುಂಬ ಸರಿ ಶೇರ್ ಮಾಡಿದ್ದೀನಿ, ಬಟ್ ಆದರೂ ಕೂಡ ನಿಮಗೆ ಮೋಟಿವೇಶನ್ ಬರುತ್ತೆ ಅನ್ನೋದ್ರಿಂದ ಸೊ ಇವತ್ತಿನ ಶೂಟ್ ಮಾಡ್ಕೊಂಡಿರೋಂಥ ಕ್ಲಿಪ್ಪಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ. ಫಸ್ಟ್ ನಾನು ಸ್ಟೌವಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಎಕ್ಸ್ಟ್ರಾ ಎಲ್ಲ ಏನು ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿರುತ್ತೆ ಅದನ್ನು ಬಟ್ಟೆಯಿಂದನೇ ತೆಗೆದುಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಒಂದು ಪ್ಲೇಟ್ ಅಥವಾ ಒಂದು ಚಾಪಿಂಗ್ ಬೋರ್ಡ್ ಏನಿರುತ್ತೆ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಚೆಲ್ಲೋದಕ್ಕಿಂತ ನಾವು ಡೈರೆಕ್ಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆಮೇಲೆ ನಾವು ನೀಟಾಗಿ ಬಟ್ಟೆನ ನೀರಲ್ಲಿ ಹಿಂಡ್ಬಿಟ್ಟು ಒರೆಸ್ಕೊಳ್ಬೋದು. ನೈಟಲ್ಲಿ ಆದಷ್ಟು ಮೈಕ್ರೋಫೈಬರ್ ಕ್ಲಾತ್ನ ಉಪಯೋಗಿಸ್ಕೊಂಡು ಕಿಚನ್ನ ಕ್ಲೀನ್ ಮಾಡಿ, ಆಗ ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಸಣ್ಣ ಸಣ್ಣ ಕಾಕ್ರೋಚಸ್ ಎಲ್ಲ ಬರಬಾರ್ದು ಅನ್ನೋದಾದರೆ ನೈಟಲ್ಲಿ ಆದಷ್ಟು ಸಿಂಕಲ್ಲಿ ಪಾತ್ರೆ ಇರಬಾರ್ದು, ಕೌಂಟರ್ ಮೇಲೆ ಯಾವುದೇ ರೀತಿ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಚೆಲ್ಲಿರಬಾರ್ದು. ಪಾತ್ರೆ ತೊಳೆಯೋದು ಈಸಿ ಆಗಬೇಕು ಅಂದರೆ ಫಸ್ಟ್ ನೀರಲ್ಲಿ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಆಮೇಲೆ ಸೋಪ್ನ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕ್ವಿಕ್ಕಾಗಿ ವಾಶ್ ಮಾಡ್ಕೊಳ್ಬೋದು. ಈ ಒಂದು ಪಾತ್ರೆಗಳನ್ನ ಹಾಕೋಂಥ ಸ್ಟ್ಯಾಂಡ್ ಏನಿದೆ ಇದರಲ್ಲಿ ಕೆಳಗಡೆ ಒಂದು ಟ್ರೇನ ಕೊಟ್ಟಿರ್ತಾರೆ. ಆ ಒಂದು ಟ್ರೇಯಲ್ಲಿ ಎಕ್ಸ್ಟ್ರಾ ವಾಟರ್ ಎಲ್ಲ ಏನಿರುತ್ತೆ ಅದನ್ನು ಚೆಲ್ಬಿಟ್ಟು ನಾನು ಸೈಡ್ಗೆ ಇಟ್ಕೊಳ್ತೀನಿ. ಇಲ್ಲ ಅನ್ನೋದಾದರೆ ಅದರಲ್ಲೇ ನೀರು ನಿಂತು ಆ ಒಂದು ಸ್ಟ್ಯಾಂಡ್ ಎಲ್ಲ ಕೂಡ ರಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ. ಇವತ್ತಿನ ನನ್ನ ರೊಟೀನ್ ಪ್ರಕಾರ ಕಿಚನಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಒಂದು ಕಾರ್ನರಲ್ಲಿ ಬೇರೆ ಟೇಬಲ್ನ ಯೂಸ್ ಮಾಡಿಕೊಂಡು ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೆ, ಬಟ್ ಈಗ ಮತ್ತೆ ಪುನಃ ಅದೇ ಒಂದು ಟೇಬಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಒಂದು ಹಳೆ ಟೇಬಲ್ಲು, ಅದನ್ನು ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕಿಚನ್ ಕ್ಲೀನಿಂಗ್ ಎಲ್ಲ ಮುಗ್ದಾದ್ಮೇಲೆ ಆ ಒಂದು ಬಟ್ಟೆಗಳನ್ನ ಕೂಡ ನಾನು ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀನಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕಿಚನ್ ಎಷ್ಟು ನೀಟಾಗಿದೆ ಅಂತ. ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಡೇಗೆ ಏನು ವೆಜಿಟೇಬಲ್ಸ್ ಬೇಕು ಅದೆಲ್ಲ ಕೂಡ ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ಬೋದು, ಬಟ್ ನೀರು ತುಂಬಾ ತಣ್ಣಗಿರುತ್ತೆ. ಪಾತ್ರೆ ತೊಳಿಬೇಕಾದ್ರೆ, ತರಕಾರಿ ತೊಳಿಬೇಕಾದ್ರೆ ಬಿಸಿನೀರು ಬೇಕು ಅಂತ ಅಂದವರು ಬಿಸಿನೀರು ಬರೋ ರೀತಿ ಫೆಸಿಲಿಟಿನ ಮಾಡಿಸ್ಕೊಳ್ಬೋದು. ಸೋಲಾರ್ ವಾಟರ್ ಇರ್ಬೋದು ಅಥವಾ ಗೀಸರ್ ವಾಟರ್ ಇರ್ಬೋದು. ಬಟ್ ಈಗಾಗಲೇ ನೀವು ಕಿಚನ್ ಎಲ್ಲ ಮಾಡಿಸ್ಕೊಂಡಿರೋ ಅಂಥವ್ರಿಗಾದರೆ ಈ ಒಂದು ಆಪ್ಷನ್ನ ಮತ್ತೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ. ಸೊ ಅಂತ ಅವರು ಆದಷ್ಟು ನೈಟಲ್ಲೇ ಈ ರೀತಿ ಎಲ್ಲ ತೊಳೆದಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ನೀರು ಕೂಡ ಎವಾಪ್ರೇಟ್ ಆಗಿರುತ್ತೆ. ಕಾಳು ನೆನೆಸ್ಬೇಕಾದ್ರೂ ಎಲ್ಲ ತೊಳಿತಿರ್ತೀವಲ್ವ, ಕೈಯೆಲ್ಲ ಪೂರ್ತಿ ತಣ್ಣಗಾಗ್ತಾ ಇರುತ್ತೆ. ನೈಟಲ್ಲಾದರೆ ನಾವು ಒಂದು ವೇಯಲ್ಲಿ ಕೆಲಸನ ಮಾಡಿಬಿಡ್ತೀವಿ. ಅಂದರೆ ಕಿಚನ್ ಕ್ಲೀನ್ ಆಗಿದ ಕೂಡಲೇ ಈ ರೀತಿ ಎಲ್ಲ ಮಾಡೋದ್ರಿಂದ ನಮಗೂ ಒಂದು ರೀತಿ ಹುಮ್ಮಸ್ ಇರುತ್ತೆ ಕಿಚನ್ ಎಲ್ಲ ನೀಟಾಗಿದೆ ಅಂತ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗು ಕಿಚನ್ ಎಲ್ಲ ಕೂಡ ನೀಟಾಗಿದೆ. ತರಕಾರಿಗಳೆಲ್ಲ ತೊಳೆದಿಟ್ಟಿದ್ದರಿಂದ ಕ್ವಿಕ್ಕಾಗಿ ನಾವು ಅಡುಗೆಗೆ ಬೇಕಂದಾಗ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಲಾಂಡ್ರಿಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬಿಸಿಲು ಅಷ್ಟೊಂದಿರಲ್ಲ, ಇದ್ರೂ ಕೂಡ ಸ್ವಲ್ಪ ಚಳಿ ಬಿಸಿಲೇ ಇರುತ್ತೆ. ಬಟ್ಟೆಗಳು ನೀಟಾಗಿ ಒಣಗಬೇಕು ಅಂದರೆ ಈ ರೀತಿ ಟ್ರಿಕ್ಸ್ನ ಕೂಡ ಫಾಲೋ ಮಾಡ್ಬೋದು. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಏನಿರುತ್ತೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ, ಅದನ್ನು ವಾಶ್ಗೆ ಹಾಕ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ಕಮೆಂಟ್ ಬಂದಿತ್ತು 2 hours ಬೇಕಾಗುತ್ತಾ ಇದಕ್ಕೆ ಅಂತ. ಸೋಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ 15ರಿಂದ 20 ನಿಮಿಷ ಮಿಷಿನ್ ಮೂವ್ ಆಗದಿರ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಟೈಮ್ ತೋರಿಸುತ್ತೆ ಅಷ್ಟೇ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಬಿಸಿಲು ಇಲ್ಲಿದೆ ಅಲ್ವಾ, ನೆಕ್ಸ್ಟ್ ಬರ್ತಾ ಅದು ಮುಂದಕ್ಕೆ ಹೋಗ್ಬಿಡುತ್ತೆ. ಅಂದರೆ ಈಗ ಟೈಮ್ ಅರೌಂಡ್ 9 o'clock ಏನೋ ಆಗಿದೆ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದಾಯಿತು, ವಾಶ್ ಕೂಡ ಆಗಿದೆ. ಈಗ ಆಲ್ಮೋಸ್ಟ್ 12 o'clock ಆಗಿದೆ. ಬಿಸಿಲು ಅಬ್ಸರ್ವ್ ಮಾಡ್ತಿದ್ದೀರಲ್ವ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ. ಈ ಟೈಮಲ್ಲಿ ಬಟ್ಟೆನ ಒಣಗಾಕೋದಾದರೆ ಇದು ಸ್ವಲ್ಪ ತೆಳ್ಳಗಿರುವಂಥ ಬಟ್ಟೆ ಆಗಿರೋದ್ರಿಂದ ಒಣಗುತ್ತೆ, ಬಟ್ ಲೇಟಾಗಿ ತೊಗೊಳ್ತೀವಲ್ವಾ, ಸೊ ಸರಿಯಾಗಿ ಒಣಗಿಲ್ಲ ಅಂತ. ಅಷ್ಟರಲ್ಲಿ ಸ್ವಲ್ಪ ಥಂಡಿ ಕೂಡ ಬಂದಿರೋದ್ರಿಂದ ಬಟ್ಟೆ ಎಲ್ಲನೂ ಸ್ವಲ್ಪ ತಣ್ಣಗೆ ಇರುತ್ತೆ. ಈ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಅದು ಏನಂತ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ತಲೆಗೆಲ್ಲ ಮೆಹಂದಿ ಹತ್ತಿದ ದಿನ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತೀವಲ್ವಾ, ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಕೂದಲು ಒಣಗಿಸ್ಕೊಂಡ್ರೆ ನೋಡೋಕ್ಕೂ ಶೈನಿಯಾಗಿರುತ್ತೆ. ಈ ಟೈಮಲ್ಲಿ ಬಟ್ಟೆನ ಒಣಗಾಕಿದ್ದೀನಿ. ಈ ಶರ್ಟ್ಸ್ ಎಲ್ಲ ಸ್ವಲ್ಪ ತೆಳ್ಳಗೆ ಇರುತ್ತೆ, ಸೊ ಈವ್ನಿಂಗ್ ಅಷ್ಟರಲ್ಲಿ ಡ್ರೈ ಆಗಿಬಿಡುತ್ತೆ.
ಒಂದು ವೇಳೆ ತಿಕ್ಕಾಗಿರುವಂಥ ಬಟ್ಟೆಗಳು ಡೈಲಿ ವೇರ್ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕ್ತೀರಾ ಅನ್ನೋದಾದರೆ ಆದಷ್ಟು ನೈಟಲ್ಲೇ ಲೋಡ್ನ ನೀವು ಫಿಲ್ ಮಾಡಿದ್ರೆ ಬೆಟರು. ಅಂದರೆ ಈಗ ಆಲ್ಮೋಸ್ಟ್ ಟೈಮ್ 10 o'clock ಆಗಿದೆ ನೈಟಲ್ಲಿ. ಈಗ ನಾನು ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಡಿಲೇ ಆಪ್ಷನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 10 ಗಂಟೆಗೆ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ 7 hour ಲೇಟಾಗಿ ಸ್ಟಾರ್ಟ್ ಆಗೋ ಥರನೇ ಡಿಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 7 o'clock ಅಷ್ಟರಲ್ಲಿ ಇದೆಲ್ಲ ಕೂಡ ವಾಶ್ ಆಗಿರುತ್ತೆ. ನೈಟಲ್ಲೇ ಬಟ್ಟೆಗಳನ್ನ ವಾಶ್ಗೆ ಹಾಕಿ ನೋಡಿ, ತುಂಬ ಥ್ರಿಲ್ಲಿಂಗ್ ಆಗಿ ಫೀಲ್ ಆಗ್ತೀರಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಹಾಕ್ಬೋದು. ಬಟ್ ಚಳಿಗಾಲದಲ್ಲಿ ಅಷ್ಟು ಬೇಗ ಎದ್ದು ಬಟ್ಟೆಗಳನ್ನ ಮಿಷಿನ್ಗೆ ಹಾಕಬೇಕು ಅಂದರೆ ನಮ್ಮ ಬಾಡಿ ಕೂಡ ಸಹಕರಿಸ್ಬೇಕಲ್ವಾ, ಅದಕ್ಕೋಸ್ಕರ ಈ ಒಂದು ಟಿಪ್ಸು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟು ಕೆಲವೊಂದು ಕೆಲಸಗಳು ಮಾಡಬೇಕಂದ್ರೆ ಏನೋ ಒಂದು ರೀತಿ ಬೋರು, ಇಂಟ್ರೆಸ್ಟೇ ಬರಲ್ಲ. ಈ ಬಟ್ಟೆ ಮಡಚಿಡೋವಂಥ ಕೆಲಸ ಇರ್ಬೋದು, ಬಟ್ಟೆ ಎತ್ತಿಡೋವಂಥ ಕೆಲಸ ಇರ್ಬೋದು, ಪಾತ್ರೆ ತೊಳೆಯೋವಂಥ ಕೆಲಸ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂಥ ಕೆಲಸ ಬೋರ್ ಆಗುತ್ತೆ. ಬೋರ್ ಆದಾಗ ನಾವು ಆದಷ್ಟು ಟಿ ವಿಯಲ್ಲಿ ಅಥವಾ ಫೋನಲ್ಲಿ ಯಾವುದಾದ್ರೂ ಸ್ಟೋರೀಸ್ ಇರ್ಬೋದು, ಮೋಟಿವೇಶ್ನಲ್ ಸ್ಪೀಚ್ ಇರ್ಬೋದು, ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೇಳಿಕೊಂಡು ನಾವು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೂ ಕೂಡ ಕೆಲಸ ಬೇಗ ಸಾಗುತ್ತೆ, ಇಂಟ್ರೆಸ್ಟಿಂಗ್ ಆಗು ಕೂಡ ಇರುತ್ತೆ. ನಾನಿಲ್ಲಿ ಮ್ಯೂಸಿಕ್ನ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ಕೆಲಸ ಮಾಡಬೇಕಾದ್ರೆ ತುಂಬ ಬೋರಿಂಗ್ ಆಗುತ್ತೆ. ನಿಮ್ಗೆ ಬೋರ್ ಆಗೋವಂಥ ಕೆಲಸ ಯಾವುದು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಇಷ್ಟ ಆಗಲ್ಲ ಅಂತ. ನೆಕ್ಸ್ಟು ಸಾಮಾನ್ಯವಾಗಿ ಏನಾದರೂ ಹಾಲೆಲ್ಲ ಚೆಲ್ಲಬೇಕಾದ್ರೆ ಈ ರೀತಿ ಕ್ವಿಕ್ಕಾಗಿ ಕ್ಲೀನ್ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕುವಂಥ ಬಟ್ಟೆ ಇದ್ದರೆ ಬೆಸ್ಟ್ ಅಲ್ವಾ. ಟಿಶ್ಯೂ ಇದ್ದರೆ ಟಿಶ್ಯೂನ ಯೂಸ್ ಮಾಡ್ಕೊಳ್ಬೋದು. ಟಿಶ್ಯೂ ಬದಲಾಗಿ ಹಳೆ ಬಟ್ಟೆಗಳೇನಾದರೂ ಇದ್ದರೆ ಬಿಸಾಡ್ದಿರಾ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಟಿಶ್ಯೂ ಥರ ಬಟ್ಟೆನ ಯೂಸ್ ಮಾಡಬೇಕು ಅಂದರೆ ಆದಷ್ಟು ಕಾಟನ್ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಅಂದರೆ ಹಳೇದಾಗಿದೆ, ಬಟ್ಟೆ ಎಲ್ಲ ಹರಿದೋಗಿದೆ, ಅದನ್ನು ಬಿಸಾಡ್ತಿದ್ದೀವಿ ಅನ್ನೋದಾದರೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹಾಲು ಚೆಲ್ಲಿದೆ. ಬಟ್ಟೆಯಿಂದ ಒರೆಸೋದಾದರೆ ಬಟ್ಟೆನ ತೊಳಿಬೇಕು, ಇಲ್ಲ ಅಂದರೆ ಹಾಲ್ ಸ್ಮೆಲ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಕಿಚನ್ ವೈಪ್ಸ್ನ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಟಿಶ್ಯೂ ಕೂಡ ಬರುತ್ತೆ, ಕ್ಲಾತ್ ಟಿಶ್ಯೂ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದ್ಯಾವುದೂ ಅವೈಲಬಲ್ ಇಲ್ಲ ಅಂತ ಅಂದವರು ಹಳೆ ಬಟ್ಟೆಗಳಿರುತ್ತೆ ಅಲ್ವಾ, ಅದನ್ನು ಬಿಸಾಡ್ದಿರ ಕಟ್ ಮಾಡಿ ಇಟ್ಕೊಳ್ಳೋದಾದರೆ ಸೊ ಜಸ್ಟ್ ನೀವು ಆ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೋದು. ಪ್ರತಿಯೊಂದು ಬಟ್ಟೆನ ವಾಶ್ ಮಾಡಿ ಒಣಗಕ್ಕೆ ಟೈಮ್ ಇಲ್ಲ ಅಂತ ಅಂದವರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಅದೇ ನಿಮಗೆ ಜಸ್ಟ್ ನಾರ್ಮಲ್ ಆಗಿರುವಂಥ ಕೊಳೆ ಮಾತ್ರನೇ ಆಗಿದೆ ಅಂದರೆ ಈ ರೀತಿ ಕಿಚನ್ ವೈಪ್ಸ್ ಎಲ್ಲ ಸಿಗುತ್ತೆ ಅಲ್ವಾ, ಈ ಒಂದು ವೈಪ್ಸಿಂದನೇ ಸ್ಟವ್ ಸುತ್ತಮುತ್ತ ಎಲ್ಲ ಕೂಡ ಒರೆಸ್ಕೊಂಡು ಆಮೇಲೆ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಕೂಡ ಒಣಗಾಕ್ಕೊಳ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇನ ನೀಟಾಗಿ ಇಟ್ಕೊಳ್ಬೇಕು. ನಮ್ಮ ಕೆಲಸಗಳು ಕೂಡ ಕ್ವಿಕ್ಕಾಗಿ ಆಗಬೇಕು ಅಂದರೆ ಸಂಜೆ ಮಾಡುವಂಥ ಈ ಒಂದು ಕೆಲಸಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.